ಇವತ್ತು ಈ ತುಳುವೇಶ್ವರ ದೇವಸ್ಥಾನ ಬಸ್ರೂರು ಇಲ್ಲಿ ನಾವು ಪ್ರಶ್ನಾ ಚಿಂತನೆಯನ್ನು ಮಾಡಿದೆ. ಇದರ ಪ್ರಗತಿಯ ಬಗ್ಗೆ ಮುಂದೆ ಏನು ಆಗಬೇಕಂತೇಳಿ ಈ ಒಂದು ಸ್ಥಳವನ್ನು ಕಂಡು ತುಂಬ ಆನಂದ ಆಗಿದೆ. ಎಲ್ಲರೂ ಇದಕ್ಕೆ ಒಂದು ದರ್ಶನ ಕೊಡಬೇಕಂತಂದರೆ ಪ್ರಕೃತಿಯ ಒಳಗಡೆ ಇರುವಂಥ ದೇವಸ್ಥಾನ, ಅತಿ ವಿರಳವಾದಂಥ ಒಂದು ಅತ್ಯಂತ ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡುವಂಥ ಒಂದು ಸ್ಥಳ. ಇದನ್ನೆಲ್ಲ ಒಂದು ಒಳ್ಳೇದು ಮಾಡಬೇಕಂತೇಳಿ ಅದನ್ನು ನವೀಕರಿಸಬೇಕಂತೇಳಿ ನಮ್ಮ ಇವತ್ತು ತುಳು ವರ್ಲ್ಡ್ ಎಲ್ಲರೂ ಒಟ್ಟಿಗಾಗಿದ್ದಾರೆ. ಇದೆಲ್ಲ ನಮ್ಮ ಒಂದು ತುಳುನಾಡಿಗೆ ಒಂದು ದೊಡ್ಡ ಕಿರೀಟ ಇದ್ದಂತೆ. ಇದಕ್ಕೆ ಎಲ್ಲರೂ ನಮ್ಮ ತುಳುನಾಡಿನಲ್ಲಿರುವಂಥ ಜಾತಿ ಮತ ಎಲ್ಲ ಬಿಟ್ಟು ಇದಕ್ಕೆಲ್ಲರೂ ಸಂಪೂರ್ಣ ಸಹಕಾರ ಕೊಡಬೇಕು. ಆದಷ್ಟು ಬೇಗ ಈ ದೇವಸ್ಥಾನ ಆಗಿ ಒಂದು ತುಳುನಾಡಿಗೆ ಒಂದು ದೊಡ್ಡ ಕಾಣಿಕೆ, ಇಡೀ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ದೊಡ್ಡ ಕಾಣಿಕೆ ಕೊಡಬೇಕಂತೇಳಿ ನಾನು ಈ ಮೂಲಕ ಜನರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಒಂದು ದೊಡ್ಡ ಒಂದು ರಥಯಾತ್ರೆಯನ್ನು ಕೂಡ ಮಾಡಿದ್ದೆವು. ಆಮೇಲೆ ಸುಮಾರು ತುಳುವರ ಎಲ್ಲ ಬೇಡಿಕೆಗಳಿಂದ 1 ಲಕ್ಷ ಸಹಿ ಸಂಗ್ರಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದೆವು. ಅಂತ ಹಲವಾರು ಕಾರ್ಯಕ್ರಮವನ್ನು ಇಲ್ಲಿಂದ ಮಾಡಲಿಕ್ಕೆ ನಾವು ತಯಾರಾಗಿದ್ದೆವು. ಕಾರಣ ಈ ಒಂದು ತುಳುವೇಶ್ವರನನ್ನು ಜಗತ್ತಿಗೆ ತೋರಿಸಬೇಕೆಂಬ ಉದ್ದೇಶ ಇತ್ತು. ಯಾಕೆಂದರೆ ತುಳು ಭಾಷೆಯ ನಾಡು ನುಡಿಯ ತುಳು ಒಂದು ಸಂಸ್ಕೃತಿಯ ತುಳು ಅಂತೇಳಿದ್ರೆ ಹೇಗೆ ನಾವು ಭಾರತೀಯ ಸಂಸ್ಕೃತಿ ಅಂತೇಳಿದ್ರೆ ತುಳುನಾಡಿನಲ್ಲಿ ಒಂದು ಸಂಸ್ಕೃತಿ ಇದೆ. ಆ ಸಂಸ್ಕೃತಿಯ ಒಂದು ಮೂಲ ಸ್ಥಾನ ಅದು ಇಲ್ಲಿಂದ ಉದ್ಭವ ಆಗಿದೆ ಅಂತ ಹೇಳೋದಕ್ಕೆ ತಪ್ಪಿಲ್ಲ ಖಂಡಿತವಾಗಿ. ಅಂತಹ ಒಂದು ಐತಿಹಾಸಿಕ ಸ್ಥಳ. ಯಾಕಂದರೆ ಇಲ್ಲಿ ನಾವು ಮೊದಲು ಬರುವಾಗೆಲ್ಲ ಶಿಲಾಶಾಸನಗಳೆಲ್ಲ ಮೆಟ್ಟಲೆಗಳಾಗಿತ್ತು, ಮನೆಯ ಮೆಟ್ಟಲೆಗಳಾಗಿತ್ತು, ಮತ್ತು ಬಟ್ಟೆ ಒಗೆಯುವ ಕಲ್ಲುಗಳಾಗಿತ್ತು. ಎಲ್ಲ ನೋಡಿ ತುಂಬ ಬೇಸರ ಆಗಿತ್ತು. ಯಾಕಂದರೆ ಇದನ್ನು ಯಾರು ನೋಡುವವರಿಲ್ಲ ಅಂತೇಳಿ ಆ ಉದ್ದೇಶದಲ್ಲಿ ನಾವು ಒಂದು ತುಳು ವರ್ಲ್ಡ್ ಫೌಂಡೇಶನ್ ಅಂತ ಮಾಡಿಕೊಂಡು ಆ ಫೌಂಡೇಶನ್ನಿಂದ ಇಲ್ಲಿ ಒಂದು ಬೃಹತ್ತಾದ ಒಂದು ದೊಡ್ಡದಾದಂತಹ ಒಂದು ಅಧ್ಯಯನ ಕೇಂದ್ರ ನಮಗೆ ಆಗಬೇಕು. ಯಾಕಂದರೆ ಇಲ್ಲಿ ತುಳುನಾಡು ಸಂಸ್ಕೃತಿಯ ಬಗ್ಗೆ, ಒಂದು ಸನಾತನ ಸಂಸ್ಕೃತಿಯ ಬಗ್ಗೆ, ಒಂದು ತಾಯಿ ಮೂಲದ ಸಂಸ್ಕೃತಿಯ ಬಗ್ಗೆ ಕಲೀಲಿಕ್ಕೆ ಬೇಕಾದಷ್ಟು ವಿಷಯಗಳು, ಅಧ್ಯಯನ ಮಾಡಲಿಕ್ಕೆ ಬೇಕಾದಷ್ಟು ವಿಷಯಗಳು, ಅಂಥ ಒಂದು ಅಧ್ಯಯನ ಕೇಂದ್ರವು ನಮಗೆ ಇಲ್ಲಿ ಆಗಬೇಕು. ಒಟ್ಟಿಗೆ ಈ ಊರಿನ ಏನೆಲ್ಲ ದೇವಸ್ಥಾನಗಳಿವೆ ಇದೆಲ್ಲವನ್ನು ಕೂಡ ಪುನರುದ್ಧಾರ ಮಾಡಬೇಕೆಂಬ ಉದ್ದೇಶದಿಂದ ತುಳು ವರ್ಲ್ಡ್ ಫೌಂಡೇಶನ್ ನಾವು ಸ್ಥಾಪನೆ ಮಾಡಿದ್ದೇವೆ. ಯಾವ ರೀತಿ ಹೋಗಬೇಕು, ಯಾವ ರೀತಿ ಮುಂದುವರಿಸಬೇಕೆಂಬ ಒಂದು ಸಣ್ಣ ಒಂದು ಪ್ರಯತ್ನ ಇವತ್ತು ತಾಂಬೂಲ ಪ್ರಶ್ನೆಯನ್ನು ಇಟ್ಟುಕೊಂಡಿದ್ದೇವೆ. ಅದೇ ಆಗಸ್ಟ್ 25ರಿಂದ ಒಂದು 4-5 ದಿವಸದ ಸ್ವರ್ಣ ಪ್ರಶ್ನೆ ಅಥವಾ ಅಷ್ಟಮಂಗಲ ಪ್ರಶ್ನೆಯನ್ನು ಕೂಡ ಜ್ಯೋತಿಷ್ಯರು ಇವತ್ತು ನಮಗೆ ಕೊಟ್ಟಿದ್ದಾರೆ. ತುಳುನಾಡಿನ ಪ್ರತಿಯೊಬ್ಬರು ಕೂಡ, ಪ್ರತಿಯೊಂದು ಮನೆಯಿಂದಲೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದರೆ ಇನ್ನು ಹುಟ್ಟುವ ಮಕ್ಕಳಿಗೂ ಕೂಡ ಶ್ರೇಯಸ್ಸು ಅಂತೇಳಿ ಇವತ್ತಿನ ಜ್ಯೋತಿಷ್ಯದಲ್ಲಿ ಕಂಡುಬಂದಿದೆ. ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು.